ಹಾಯ್, ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬಟ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ನಾವು ನೋಡೋಣ ಈಗೋನ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ. ಮೊದಲಿಗೆ ನೋಡೋಣ ಈಗೋ ಅಂದರೆ ಏನು. ಈಗೋ ಅಂದರೆ ಡ್ಯುಯಾಲಿಟಿ ಅಂದರೆ ದ್ವಂದ್ವತೆ, ಎರಡು ಕಾನ್ಸೆಪ್ಟ್ಸ್ ಅಂದರೆ ಎರಡು ದಾರಿಗಳು. ಓಕೆ, ಸೊ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಒಂದ್ಸಲ ನೋಡ್ತೀನಿ ಏನು ಅಂತ. ಈಗೋ ಅಂದರೆ ಡ್ಯುಯಾಲಿಟಿ, ಎರಡು ದ್ವಂದ್ವತೆ ಅಂತ ಹೇಳಿದ್ವಿ. ಇದು ನಾನು ಎಂದಿಗೂ ಆಗೋದಿಲ್ಲ. ಓಕೆ, ದಿಸ್ ಈಸ್ ಮೀ ಆ್ಯಂಡ್ ಅದರ್ ಆ್ಯಸ್ ದಿಸ್ ಕುಡ್ ನೆವರ್ ಬಿ ಮೀ. ಓಕೆ, ಈಗೋ ಈಸ್ ನಥಿಂಗ್ ಅಬೌಟ್ ಅವರ್ ಕಾರ್ಮಿಕ್ ಬ್ಲೂ ಪ್ರಿಂಟ್ಸ್. ಈಗೋ ನಮ್ಮ ಒಂದು ಕಾರ್ಮಿಕ್ ಬ್ಲೂ ಪ್ರಿಂಟ್ ಆಗಿರ್ತದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈಗೋ ನಿಮ್ಮ ಒಂದು ಶತ್ರು ಆಗಿರುತ್ತೆ. ಓಕೆ, ಲೈಕ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್. ಓಕೆ, ಸಬ್ಕಾನ್ಷಿಯಸ್ ಮೈಂಡ್ ನೀವು ಯಾರು ಅನ್ನೋದನ್ನು ನಿಮ್ಗೆ ತಿಳಿಸುತ್ತೆ. ಕಾನ್ಷಿಯಸ್ ಮೈಂಡ್ ನೀವು ಯಾರು ಅನ್ನೋದನ್ನು ತಿಳಿಸೋದಿಲ್ಲ. ಅದು ಹೇಗಿರುತ್ತೆ ಅಂತ ಅಂದರೆ ಲೈಕ್ ನೀವು ಏನು ಮಾಡಿದರೂ ಅದು ಸರಿ ಅಂತ ತೋರಿಸುತ್ತೆ. ಓಕೆ, ಆ ಥರ ಈಗೋ. ಹಾಗೆ ಇದು ಈಗೋ ಹೇಗೆ ಬರುತ್ತೆ ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ ಮೂಲಕ. ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾವು ಟಿ ವಿಯಿಂದ ನೋಡ್ತೀವಿ, ಕೆಲವೊಂದು ಮ್ಯೂಸಿಕ್ ಆಗಿರ್ಬೋದು, ಡೈಲಿ ನ್ಯೂಸ್ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಬುಕ್ ಇದೆ, ನಾನು ಅದನ್ನು ನೋಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಓಕೆ, ಆ್ಯಂಡ್ ಈಗೋ ಬೇಸರದಿಂದ ಬೆಳೆಯುತ್ತೆ. ಹೇಗಿದು ಹುಟ್ಟಿಕೊಳ್ಳುತ್ತೆ? ಇದು ಹುಟ್ಟಿಕೊಳ್ಳೋದೇ ಕೋಪದಿಂದ, ದುಃಖದಿಂದ, ಬೇಸರದಿಂದ ಅನ್ನೋದೇ ಈ ಈಗೋ ಏನಿದೆ ನೋಡಿ, ಅದು ಹುಟ್ಕೊಳ್ಳುತ್ತೆ. ಓಕೆ, ಈಗೋಗೆ ಇದೆಲ್ಲ ತುಂಬ ಇಷ್ಟ. ನಮ್ಮನ್ನು ಕೂಗಿಸೋದು, ನಮ್ಮನ್ನು ಓಕೆ, ನನ್ನ ಥ್ರೋಟ್ ಚಕ್ರ ಬ್ಲಾಕ್ ಇದೆ, ಸೊ ಹಾಗಾಗಿ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಅಂದರೆ ನಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ ಈಗೋ. ಓಕೆ, ಸೊ ಈಗೋಗೆ ಈ ಥರ ಎಲ್ಲ ಇಷ್ಟ ಇರುತ್ತೆ. ಲೈಕ್ ನಾವು ಬೇಸರದಿಂದಿದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನೋಡಿ, ನೀವು ಹೆಚ್ಚಾಗಿ ಲವ್ ರೀಡಿಂಗ್ನ ನೋಡ್ತಾ ಇರ್ತೀರ. ಬಿಕಾಸ್ ಈಗೋಗೆ ಅದೇ ತುಂಬ ಇಷ್ಟ. ಲೈಕ್ ಬೇಸರ ಅದಕ್ಕೆ ತುಂಬ ಇಷ್ಟ. ಹಳೆ ಸಾಂಗ್, ಲೈಕ್ ಸ್ಯಾಡ್ ಸಾಂಗ್ಸ್ ಎಲ್ಲ ಕೇಳೋದು ಅಂತಂದರೆ ತುಂಬ ಇಷ್ಟ. ಸೊ ಬನ್ನಿ, ಇದು ಕಲೆಕ್ಟಿವ್ ಆಗಿ ನಾನು ಎಲ್ರಿಗೂ ರೀಡ್ ಮಾಡುವಂಥದ್ದು. ಸೊ ನಿಮ್ಮ ಕಾನ್ಷಿಯಸ್ ಮೈಂಡ್ ಹೇಗಿರುತ್ತೆ ಅಂತ. ಸೊ ಇದು ನನ್ನ ಸ್ಪಿರಿಟ್ ಗೈಡ್ ಹೇಳಿದರು ಈಗೋ ಕಂಟ್ರೋಲ್ ಬಗ್ಗೆ ವಿಡಿಯೋ ಮಾಡು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. Queen of Pentacles. ಓಕೆ, ಇಲ್ಲಿ ಈಗೋ ಯಾವ ಥರ ಹುಟ್ಕೊಳ್ಳುತ್ತೆ ಅಂತಂದರೆ ನನ್ನದು ಅನ್ನೋ ಭಾವನೆ. ಸೊ ನೀವು ನಿಮ್ಮ ಈಗೋ ನಿಮ್ಮನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ, ನೀವು ನಿಮ್ಮದನ್ನು, ಇದು ನಂದು, ನಾನಿದನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಭಾವನೆ. ಸೊ ಅಲ್ಲಿಂದ ನಿಮ್ಮ ಈಗೋ ಏನಿದೆ ನೋಡಿ, ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಲೈಕ್
ಬೇರೆಯವರಿಗೆ ಕೊಡದೇ ಇರುವುದು, ಬೇರೆಯವರಿಗೆ ಹಂಚದೇ ಇರುವುದು, ಬೇರೆಯವರ ಬಗ್ಗೆ ಕಾಳಜಿ ತಗೊಳ್ಳದೇ ಇರುವಂಥದ್ದು, ಆ ಥರ. ಇಲ್ಲಿ ಪೆಂಟಿಕಲ್ಸ್ ಮೀನ್ಸ್ ನನಗೆ ಆದಾಯ ಅಂತ ಮೊದಲೇ ಚಾನಲ್ ಆಗಿತ್ತು. ಸೊ ನಿಮ್ಮ ಆದಾಯದ ಮುಖಾಂತರ ನಿಮ್ಮ ಈಗೋ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ನಿಮಗೆ ಲೈಕ್ ಅದೇ ನಾನು ಹೇಳಿದೆ, ಈಗೋ ಅಂದರೆ ದ್ವಂದ್ವತೆ. ಒಂದು ನಿಮ್ಗೆ ಅನಿಸುತ್ತೆ ನಾನು ಬೇರೆಯವರಿಗೆ ಹಂಚಬೇಕು, ಇನ್ನೊಂದು ಸಲ ನಿಮಗೆ ಇನ್ನೊಂದು ಮೈಂಡ್ ಏನು ಹೇಳುತ್ತೆ ಅಂತ ಅಂದರೆ, ಈಗೋ ಏನು ಹೇಳುತ್ತೆ ಅಂತಂದರೆ ಬೇಡ. ಸೊ ಆ ಥರ ನಿಮ್ಮ ಫೈನಾನ್ಷಿಯಲಿ ನಿಮಗೆ ಲೈಕ್ ಈಗೋ ನಿಮ್ಮನ್ನು ಕಂಟ್ರೋಲ್ ಮಾಡಿರ್ಬೋದು. ಫೈನಾನ್ಷಿಯಲಿ ಬೇರೆಯವ್ರ ಜೊತೆ ಹಂಚದೇ ಇರುವಂಥದ್ದು. ಇನ್ನು ಕೆಲವರಿಗೆ ಲೈಕ್ ಹೆಲ್ಪ್ ಕೇಳೋದು ಬೇಡ, ಬೇರೆಯವರಿಂದ ತಗೊಳ್ಳೋದು ಬೇಡ ಅನ್ನೋ ಭಾವನೆ. ಸೊ ಆ ಥರ ಅನಿಸ್ಬೋದು, ಲೈಕ್ ಆ ಒಂದು ಭಾವನೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಹೇಗೆ ಅಂತಂದರೆ ಡೌನ್ ಟು ಅರ್ತ್ ಎನರ್ಜಿ ಇದು. ಲೈಕ್ ಬೇರೆಯವ್ರ ಬಗ್ಗೆ ಕಾಳಜಿ ತಗೊಳ್ಳುವಂಥದ್ದು, ಬೇರೆಯವರ ಬಗ್ಗೆ ಯೋಚನೆ ಮಾಡುವಂಥದ್ದು. ಸೊ ಆ ಥರ ಇದು ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಈಗೋಗೆ ನಾನು ಹೇಳಿದ್ದಕ್ಕಿಂತ ಮುಂಚೆನೇ ಈಗೋಗೆ ಬೇಸರ ಅಂದರೆ ತುಂಬ ಇಷ್ಟ. ಈಗೋಗೆ ಲೈಕ್ ನಿಮ್ಗನ್ಸುತ್ತೆ ನಾನು ಈ ಥರ ಇದ್ದೀನಿ ಅಂತ, ಬಟ್ ನೀವು ಈ ಥರ ಇಲ್ಲ. ಇದು ನಿಮ್ಮ ಈಗೋ ನಿಮ್ಮನ್ನು ಈ ಥರ ಕಂಟ್ರೋಲ್ ಮಾಡುತ್ತೆ. ಲೈಕ್ ನೀನು ಇದೇ ಥರ ಇರಬೇಕು, ನೀನು ಹೀಗೆ ಇರಬೇಕು, ನೀನು ಇದೇ ಥರ ಡ್ರೆಸ್ ಹಾಕ್ಕೋಬೇಕು, ಇದೇ ಥರ ಹಾಕಬಾರ್ದು ಅನ್ನೋ ಒಂದು ಭಾವನೆ ಅಂತ ಹೇಳೋದಿಲ್ಲ, ಇದು ನಿಮ್ಮ ಈಗೋ. ಓಕೆ, ನಿಮ್ಮ ಈಗೋ ನಿಮ್ಮನ್ನು ಈ ಥರ ಮಾಡಿಬಿಡ್ತೆ. ಲೈಕ್ ಬೇಸರ, ನೀವು ಲೈಕ್ ಏನು ಹೇಳ್ತಾರೆ, ಹಾಸಿಗೆಯಿಂದ ಎದ್ದು ಕೂಡಲೇ ನಿಮಗೇನೋ ಒಂದು ಲೈಕ್ ನಿಮ್ಮ ದಿನ ನೀವು ಚೆನ್ನಾಗಿ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ, ಬಟ್ ನಿಮ್ಮ ಈಗೋ ಏನಿದೆ ನೋಡಿ ಅದು ನಿಮ್ಮನ್ನು ಬಿಡಲ್ಲ. ಲೈಕ್ ಅದು ಹಳೆಯದನ್ನು ನಿಮಗೆ ನೆನಪಿಸೋಕ್ಕೆ ಶುರು ಮಾಡುತ್ತೆ, ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಏನೋ ಆಗಿರುವಂಥದ್ದಾಗಿರ್ಬೋದು. ಸೊ ಅದರ ಎಲ್ಲ ಅಂದರೆ ಲೈಕ್ ಮೆಮೊರೀಸ್, ನಿಮ್ಮ ಹಳೆ ಮೆಮೊರೀಸ್ ಏನಿದೆ ನೋಡಿ ಅದನ್ನೆಲ್ಲ ನಿಮ್ಮ ಈಗೋ ಏನಿದೆ ನೋಡಿ ಅದು ನಿಮಗೆ ಕಂಟ್ರೋಲ್ ಮಾಡುತ್ತೆ ನಿಮ್ಮನ್ನು ಆ ಒಂದು ಇದರಲ್ಲಿ. ಅಂದರೆ ನಿಮ್ಗೆ ಬೇರೆ ಏನೋ ಮಾಡಬೇಕು ಅಂತ ಇರ್ತೀರ, ಬಟ್ ಅದು ಆಗೋದಿಲ್ಲ. ಓಕೆ, ಅಫ್ಕೋರ್ಸ್ ನೋಡಿ ಇಂಟ್ಯೂಷನ್ ಬಗ್ಗೆ ಇಲ್ಲಿ ದ್ವಂದ್ವತೆ. ಲೈಕ್ ನಿಮ್ಮ ಈಗೋ ನಿಮ್ಮನ್ನು ಈ ಥರ ಮಾಡಿದೆ. ಓಕೆ, ನಿಮ್ಮ ಈಗೋ ಈ ಥರ ಮಾಡಿದೆ, ಲೈಕ್ ನಿಮಗೆ ಕಣ್ಣಿಗೂ ಬಟ್ಟೆ ಕಟ್ಟಿಸಿದೆ ಆ್ಯಂಡ್ ನಿಮ್ಮನ್ನು ಆಚೀಚೆ ಅಲಗಾಡಕ್ಕೆ ಬಿಡಲ್ಲ. ಸೊ ಆ ಥರ ಇದು ನಿಮ್ಮ ಈಗೋ. ಆ್ಯಕ್ಚುಲಿ ನೀವು ಹೀಗೆ ಇರಬೇಕಾದವರು, ಬಟ್ ನೀವಿವಾಗ ಹೀಗಿದ್ದೀರಾ. ನಿಮ್ಮ ಈಗೋ ಏನಿದೆ ನೋಡಿ ಅದು ಈ ಥರ ಮಾಡಿದೆ. ನಾನು ಹೇಳಿದೆ ನಿಮಗೆ ಈಗೋಗೆ ಬೇಸರ, ದುಃಖ ಇದೆಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಅದು ನಿಮ್ಮನ್ನು ಒಳ್ಳೆಯದಾಗೋದಕ್ಕೆ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ನಿಮ್ಮ ಈಗೋ ಏನಿದೆ ನೋಡಿ ಅದು ಬಿಡಲ್ಲ. ಸೊ ಅದಕ್ಕೆ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ದ್ವಂದ್ವತೆ ಇದು ನನಗೆ 2 ಆಫ್ ಸೋರ್ಸ್ ಎನರ್ಜಿನ ಕೂಡ ನನಗೆ ಇಲ್ಲಿ ತೋರಿಸ್ತಾ ಇದೆ. 2 ಆಫ್ ಸೋರ್ಸ್ ಎನರ್ಜಿ. ಓಕೆ, ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ, ಸೊಲ್ಯೂಷನ್ ಖಂಡಿತವಾಗ್ಲೂ ಇದೆ. ಓಕೆ, ಇಲ್ಲಿ ಮೆಡಿಟೇಷನ್ ಮಾಡಬೇಕು. ನೀವು ಈಗೋನ ಕಂಟ್ರೋಲಲ್ಲಿ ನೀವು ತರಬೇಕು ಅಂತಂದರೆ, ಲೈಕ್ ನಿಮಗೆ ಈ ಥರ ಆಗಬೇಕು ಅಂತಂದರೆ, ನೀವು ಈ ಥರ ಆಗಬೇಕು ಅಂತಂದರೆ ಇಲ್ಲಿ ಇವಳ ಕೈಕಾಲೇನು ಕಟ್ಟಿ ಹಾಕಿಲ್ಲ, ಬಟ್ ಇಲ್ಲಿ ಕಟ್ಟಿ ಹಾಕಿದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿಂದ ನೀವು ಪಾರಾಗಬೇಕು ಅಂತಂದರೆ ಮೆಡಿಟೇಷನ್, ಧ್ಯಾನ ಮಾಡಬೇಕು. ಇದು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ನನ್ನ ಚಾನಲ್ನ ನೀವು ಎಷ್ಟರವರೆಗೆ ನೋಡ್ತೀರಾ ನೋಡಿ, ಅದರಲ್ಲಿ ಮೆಡಿಟೇಷನ್, ಧ್ಯಾನ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆಯ ಮ್ಯೂಸಿಕನ್ನಾದರೂ ಕೇಳಿ. ಓಕೆ, ಲಿರಿಕ್ಸ್ ಇಲ್ಲದೇ ಇರುವಂತಹ ಮ್ಯೂಸಿಕನ್ನು ಕೇಳಿ. ಓಕೆ, ಅದರಲ್ಲಿ ಹಾಡು ಲಿರಿಕ್ಸ್ ಇರದೇ ಇರೋದನ್ನು ಕೇಳಿ. ಓಕೆ, 6 ಆಫ್ ವಾನ್ಸ್ ಇದು ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ಓಕೆ, ಇದು ಸಕ್ಸಸ್, ರೆಕಗ್ನೇಷನ್, ಇದು ಅಚೀವ್ಮೆಂಟ್ಸ್, ಲೈಕ್ ಸೋ ಮಚ್, ತುಂಬಾ ಲೈಕ್ ಇದರಿಂದ ನೀವು ಹೊರಗೆ ಬಂದರೆ, ನಿಮ್ಮ ಈಗೋನ ನೀವು
ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸಕ್ಸಸ್, ಎವ್ರಿಥಿಂಗ್ ವಾಟ್ ಯು ವಾಂಟ್ ಎಲ್ಲನೂ ನಿಮಗೆ ಸಿಗುತ್ತೆ. ಓಕೆ, ನೀವು ಲೈಕ್ ಏನು ಯೋಚನೆ ಮಾಡಿ ಏನು ಆಗಬೇಕು ಅಂತ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಇದು ಸಕ್ಸಸ್ ಕಾರ್ಡ್, ಇದು ರೆಕಗ್ನೇಷನ್, ಸ್ಪಾಟ್ ಲೈಟ್, ನಿಮ್ಮ ಕರಿಯರ್ ಒಂದು ಹಂತಕ್ಕೆ ಬರುತ್ತೆ. ಆ ಕರಿಯರಲ್ಲಿ ನಿಮಗೆ ಸಕ್ಸಸ್ ನೋಡೋಕ್ಕೆ ಸಿಗುತ್ತೆ. ಓಕೆ, ಇದು ಗ್ರೋತ್, ನಿಮಗೆ ನಿಮ್ಮ ಗ್ರೋತ್ ನೋಡೋಕ್ಕೆ ಸಿಗುತ್ತೆ. ಈಗೋನ ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರಾ ನೋಡಿ, ಆವಾಗ ನಿಮಗೆ ಒಂದೊಳ್ಳೆ ಅಫ್ಕೋರ್ಸ್ ದ ಚಾರಿಯಟ್, ಇಲ್ಲಿ ಏಂಜಲ್ ಸೈನ್ ಇದೆ, 6 of Wands ಆ್ಯಂಡ್ 7 ದ ಚಾರಿಯಟ್, ಎರಡು ಸಕ್ಸಸ್ ಬಗ್ಗೆ ತಿಳಿಸುತ್ತೆ. ನೀವು ಬರುವಂತಹ ದಾರಿಯಲ್ಲಿ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಬಟ್ ನೀವು ಖಂಡಿತವಾಗ್ಲೂ ವಿಜಯ ಸಾಧಿಸ್ತೀರಾ. ನಿಮ್ಮ ಈಗೋನ ಕಂಟ್ರೋಲ್ ಮಾಡಿದರೆ ಡೆಫಿನೆಟ್ಲಿ ನೀವು ವಿನ್ ಆಗ್ತೀರಾ. ಇದು ಸಕ್ಸಸ್ ಕಾರ್ಡ್. ಓಕೆ, ಇದು ಸಕ್ಸಸ್ ಕಾರ್ಡ್ ಆ್ಯಂಡ್ ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ. ಇನ್ ಆ್ಯಂಡ್ ಯಾಂಗ್, ನಿಮ್ಮ ಫೆಮಿನಿನ್ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಏನಿದೆ ನೋಡಿ, ಅದನ್ನ ಆದಷ್ಟು ಕಂಟ್ರೋಲಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ ಇಲ್ಲಿ. ಓಕೆ, ಇನ್ ಆ್ಯಂಡ್ ಯಾಂಗ್ ಎನರ್ಜಿ, ಇದು ಕೆಲವರು ಟ್ವಿನ್ ಫ್ಲೇಮ್ ಇದು ಕೂಡ ಇದೆ ಇಲ್ಲಿ. ಇನ್ನು ಕೆಲವರು ಇಲ್ಲಿ ಸಪ್ರೇಷನ್, ಲೈಕ್ ಟ್ವಿನ್ ಫ್ಲೇಮ್ ಸಪ್ರೇಷನ್ ಏನಾಗಿದೆ, ನಿಮ್ಮ ಈಗೋ ಏನಿದೆ ನೋಡಿ ಅದು ಕಂಟ್ರೋಲಲ್ಲಿ ಇರಿಸುತ್ತೆ ನಿಮ್ಮನ್ನು. ಓಕೆ, ಓ ಮೈ ಗಾಡ್, ಇದು ಸ್ಪಿರಿಟ್ ಗೈಡ್ ಎನರ್ಜಿ, ದ ಚಾರಿಯಟ್ ಸ್ಪಿರಿಟ್ ಗೈಡ್ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್. ದ ಲವರ್ಸ್ ಕಾರ್ಡ್, ನಾನು ದ್ವಂದ್ವತೆ ಅಂತ ಹೇಳಿದೆ. ಸೊ ಅಫ್ಕೋರ್ಸ್ ಇಲ್ಲಿ ಡ್ಯುಯಾಲಿಟಿ ಅಂದರೆ ಒಂದು ಬೇಕು ಇನ್ನೊಂದು ಬೇಡ ಅನ್ನೋ ಒಂದು ಮೊದಲೇ ನಾನು ಹೇಳಿದೆ. ಇದು ನಾನು ಆಗೋದಿಲ್ಲ ಅನ್ನೋದು. ಓಕೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅಂದರೆ ಇವಾಗ ಒಂದು ವಸ್ತು ಇದೆ, ಅದೇ ನಾನಿಲ್ಲಿ ನಿಮಗೆ ಹೇಳಿದೆ. ಕೆಲವರಿಗೆ ಇಲ್ಲಿ ಮನಸ್ಸಿದೆ ನಾವು ಏನಾದರೂ ಡೊನೇಟ್ ಮಾಡಬೇಕು ಅಂತ, ಬಟ್ ನಿಮ್ಮ ಈಗೋ ಬಿಡೋದಿಲ್ಲ, ನಿಮ್ಮನ್ನು ಬೇಡ ಅಂತ ಹೇಳುತ್ತೆ. ಸೊ ಆದಷ್ಟು ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಇದು 2 ಅದರ ಬಗ್ಗೆ ತಿಳಿಸುತ್ತೆ, ಆ್ಯಕ್ಚುಲಿ ಇದು 3 ಅದರ ಬಗ್ಗೆ ತಿಳಿಸುತ್ತೆ. ಬಿಕಾಸ್ ಶೀ ಈಸ್ ಥಿಂಕಿಂಗ್, ಇಲ್ಲಿ ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ಇಲ್ಲಿ ಅವಳು ಬೇಸರದಲ್ಲಿದ್ದಾಳೆ, ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಇದರಿಂದ ನೀವು ಪಾರಾಗಬೇಕು. ದ ಚಾರಿಯಟ್ ಸಕ್ಸಸ್ ಕಾರ್ಡ್, ಇದು ಏನು ಹೇಳ್ತಾರೆ, ಯುದ್ಧಕ್ಕೆ ಹೋಗಿ ವಿಜಯ ಸಾಧಿಸಿ ವಾಪಸ್ ಬರ್ತಾ ಇರೋದು. ಸೊ ದಾರಿಯಲ್ಲಿ ಎಷ್ಟೇ ನಕಾರಾತ್ಮಕಗಳಿರಲಿ, ಎಷ್ಟೇ ನೆಗೆಟಿವಿಟಿ ಇರಲಿ, ಬಟ್ ಅದನ್ನ ನಾನು ಜಯಿಸಬಲ್ಲೆ ಅನ್ನೋ ಒಂದು ಸಾಮರ್ಥ್ಯ ಬೇಕಾಗುತ್ತೆ ನಮಗೆ ಈಗೋನ ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಈಗೋ ಹೇಳ್ತಾ ಇರುತ್ತೆ, ಈಗೋ ಮಾತಾಡ್ತಾನೆ ಇರುತ್ತೆ. ಏಸ್ ಆಫ್ ಪೆಂಟಿಕಲ್ಸ್, ಅಫ್ಕೋರ್ಸ್ ಯಾವಾಗ ಈಗೋ ಏನಿದೆ ನೋಡಿ, ಯಾವಾಗ ಕಂಟ್ರೋಲಿಗೆ ಬರುತ್ತೆ ನೋಡಿ, ಆವಾಗ ನಿಮಗೆ ಹೊಸ ಪೋರ್ಟಲ್ ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಲೈಕ್ ನ್ಯೂ ಡೋರ್ ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಮೇ ಬಿ ನಿಮ್ಮ ನ್ಯೂ ಜಾಬ್ ಆಗಿರಬಹುದು, ನಿಮಗೆ ಹೊಸ ಕರಿಯರ್ ಸಿಗಬಹುದು, ಹೊಸ ಆಪರ್ಚುನಿಟೀಸ್, ಎಲ್ಲನೂ ಹೊಸ ಆಪರ್ಚುನಿಟಿಗಳು ನಿಮಗೆ ಸಿಗುತ್ತೆ. ಇಲ್ಲಿ ಪೆಂಟಿಕಲ್ಸ್ ಇದೆ. ಸೊ ಐ ಥಿಂಕ್ ನಿಮ್ಮ ಈಗೋನ ನೀವು ಕಂಟ್ರೋಲ್ ಮಾಡಿದರೆ ಕರಿಯರಿಗೆ ಒಳ್ಳೆ ಅವಕಾಶಗಳು ಸಿಗ್ಬೋದು ನಿಮಗೆ. ಓಕೆ, ಕರಿಯರಿಗೆ ಒಳ್ಳೆ ಅವಕಾಶಗಳು ನಿಮಗೆ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಪ್ರಾಮಿಸ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್ ಪ್ರಾಮಿಸ್ ಕಾರ್ಡ್ ಫಾರ್ ಮೀ, ನನಗೆ ಇದು ಪ್ರಾಮಿಸ್ ಕಾರ್ಡ್. ಓಕೆ, ಸೊ ನೀವೇನು ಅಂದ್ಕೊಳ್ತೀರಾ ನೋಡಿ, ಅದು ಖಂಡಿತವಾಗ್ಲೂ ಆಗುತ್ತೆ. ಲೈಕ್ ಇದು ಒಂದು ಏನು ಹೇಳ್ತಾರೆ, ಪೂರೈಕೆ, ನಿಮ್ಮ ವಿಷ್ ಏನಿದೆ ನೋಡಿ ಅದು ಪೂರೈಕೆ ಆಗುವಂತಹ ಕಾರ್ಡ್ ಇದು, ಏಸ್ ಆಫ್ ಪೆಂಟಿಕಲ್ಸ್. 7 ಆಫ್ ಸೋಲ್ಸ್. ಸೊ ಅದೇ ಇದು ಹಳೆ ವಿಚಾರಗಳನ್ನು ನೆನೆಸ್ಕೊಂಡು ನಿಮ್ಮ ಈಗೋ ವಾಪಸ್ ನಿಮ್ಮನ್ನು ಕರೀತಾನೆ ಇರುತ್ತೆ. ನಿಮ್ಮ ಈಗೋ ಏನಿದೆ ನೋಡಿ ಅದಕ್ಕೆ ಕರೀತಾನೆ ಇರುತ್ತೆ, ಬಾ ನಾನು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ. ನಿಮ್ಮ ಈಗೋ ಏನಿದೆ ನೋಡಿ ಅದು ಹೇಳ್ತಾ ಇರುತ್ತೆ. ಓಕೆ, ಅದು ಹೇಳ್ತಾ ಇರುತ್ತೆ ನಿಮ್ಮ ಈಗೋಗೆ
ಲೈಕ್ ಫಾರ್ ಮಿ ಇದು ಕಲೆಕ್ಟಿವ್ ರೀಡಿಂಗ್, ಎಲ್ರಿಗೋಸ್ಕರ ಅನ್ವಯ ಆಗುತ್ತೆ ಇದು. ಸೊ ಇದು ನಿಮ್ಮನ್ನು ಕರಿತಾ ಇರ್ತದೆ. ಸೊ ಅದರಿಂದ ನೀವು ಏನು ಆಗ್ತೀರಾ ಅಂತಂದರೆ ಈ ಥರ ಹಾಕ್ತೀರಾ, ನಿಮ್ಮನ್ನೇ ನೀವು ಈ ಥರ ಮಾಡ್ಕೊಳ್ತೀರಾ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ನಿಮ್ಮ ಹಳೆ ನೆನಪುಗಳೆಲ್ಲ ಲೈಕ್ ಈಗೋ ಇಲ್ಲಿ ನೋಡ್ತಾ ಇರ್ಬೋದು, ನಗ್ತಾ ಇದ್ದಾನೆ. ಸೊ ದಿಸ್ ಈಸ್ ಯುವರ್ ಈಗೋ. ನಿಮ್ಮನ್ನು ಏನು ಹೇಳ್ತಾರೆ, ಮರಳು ಮಾಡಿಸೋದು ಅಂತ ಹೇಳ್ತಾರಲ್ಲ, ಮೋಡಿ. ಸೊ ಆ ಥರ ನಿಮಗೇನಾದರೂ ತೋರಿಸ್ಬಿಟ್ಟು ಬಾ ಆ ಥರ ಇದೆ ಈ ಥರ ಇದೆ ಅನ್ನೋ ಒಂದು ನಿಮ್ಮ ಈಗೋ ಈ ಥರ ಇದೆ, ನಿಮ್ಮ ಈಗೋ ಈ ಥರ ಇದೆ, ನಿಮ್ಮ ಈಗೋ ಈ ಥರ ಇದೆ. ಆ್ಯಕ್ಚುಲಿ ಇದು ನಿಮ್ಮ ಮನಸ್ಸು ಅಷ್ಟೇ, ಇದು ನಿಮ್ಮ ಮನಸ್ಸಲ್ಲಿರೋದು. ಇದರಿಂದ ನೀವು ವಾಪಸ್ ಹೊರಗಡೆ ಬರಬೇಕು ಅಂತಂದರೆ ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸನ್ನು, ನಿಮ್ಮ ಈಗೋನ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ, ದ ಮೂನ್ ಕಾರ್ಡ್. ಸೊ ಇಲ್ಲಿ ಎನರ್ಜಿ, ನಾನು ಇವಾಗಷ್ಟೇ ಮಾತಾಡ್ತಾ ಇದ್ದೆ. ಸೊ ನೆಗೆಟಿವ್ ಎನರ್ಜಿ. ಸೊ ನೀವು ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ನಿಮ್ಮ ಈಗೋ ನಿಮ್ಮನ್ನು ಎಷ್ಟು ಲೈಕ್ ಬೇಜಾರಾಗಿರಬಹುದು, ಸ್ಯಾಡ್ ಸಾಂಗ್ ಕೇಳುವಂಥದ್ದು, ಆ ಥರ ನಿಮ್ಮನ್ನೆಷ್ಟು ಮಾಡಿಸುತ್ತೆ ನೋಡಿ, ನೀವು ಅಷ್ಟೇ ನಿಮ್ಮೊಳಗೆ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಾನು ಯಾವುದು ಇಡಲಿ, ಹೇಗಿಡಲಿ ಅನ್ನೋದು. ಸೊ ಇದು ಪ್ರೇಯರ್ ಕಾರ್ಡ್ ಕೂಡ. ಓಕೆ, ದ ಮೂನ್ ಕಾರ್ಡ್, ಪ್ರೇಯರ್ ಕಾರ್ಡ್ ಕೂಡ. ಆ್ಯಂಡ್ ಇಲ್ಲಿ ಏನು ಅಂತಂದರೆ ಸಾರಿ ಫ್ರೆಂಡ್ಸ್. ಓಕೆ, ಸೊ ಇದು ಇಲ್ಲಿ ಓಕೆ, ಇದು ಡಾರ್ಕ್ ಎನರ್ಜಿ, ದ ಮೂನ್ ಡಾರ್ಕ್ ಎನರ್ಜಿ. ಈಗೋಗೆ ಯಾವಾಗಲೂ ಡಾರ್ಕ್ ಎನರ್ಜಿ ತುಂಬ ಇಷ್ಟ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಿಮ್ಮ ಸ್ಯಾಡೋ ಶೆಲ್ಫ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಸೊ ಇದು ಡಾರ್ಕ್ ಎನರ್ಜಿ ಬಗ್ಗೆ ತಿಳಿಸುತ್ತೆ ಆ್ಯಂಡ್ ವೆರಿ ಸೀಕ್ರೆಟಿವ್ ಎನರ್ಜಿ ಇದು. ದ ಮೂನ್ ಕಾರ್ಡ್ ಏನಿದೆ ನೋಡಿ, ಇದು ಸೀಕ್ರೆಟಿವ್ ಎನರ್ಜಿ. ದ ಮೂನ್ ಸೀಕ್ರೆಟಿವ್ ಎನರ್ಜಿ. ನಿಮ್ಮ ಎನರ್ಜಿ ಬೇರೆ ಕಡೆ ನೀವು ಎಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಎನರ್ಜಿನ ನೀವು ಯಾವುದಕ್ಕೆ ಹೆಚ್ಚು ಕೊಡ್ತಾ ಇದ್ದೀರಾ ಅನ್ನೋದನ್ನು ನೀವಿಲ್ಲಿ ನೋಡಬೇಕಾಗುತ್ತೆ. ಓಕೆ, ನಿಮ್ಮ ಎನರ್ಜಿನ ನೀವು ಯಾವುದಕ್ಕೆ ಹಾಕ್ತಾ ಇದ್ದೀರಾ ಅನ್ನೋದು. ಬಿಕಾಸ್ ನಿಮಗೆ ಇಲ್ಲಿ ಏಂಜಲ್ ಹೆಲ್ಪ್ ಇದೆ, ಆರ್ಕೇಂಜಲ್ ರಾಫಿಯಲ್ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಏಂಜಲ್ ಇದು ಚಿಹ್ನೆ ಇದೆ, ನೋಡ್ತಾ ಇದ್ರೆ ನೀವು. ಸೊ ಇಲ್ಲಿ ಹೀಲಿಂಗ್ ಇದೆ ನಿಮಗೆ. ಓಕೆ, ಆರ್ಕೇಂಜಲ್ ರಾಫಿಯಲಿಂದ ಇಲ್ಲಿ ಹೀಲಿಂಗ್ ಇದೆ ನಿಮಗೆ. ಸೊ 6 ನಂಬರ್ 6 ಮೇ ಬಿ ನಿಮಗೆ ಹೆಚ್ಚು ನೋಡೋಕ್ಕೆ ಸಿಗ್ತಾ ಇರ್ಬೋದು. ನಂಬರ್ 6 5 of Wands. ಓಕೆ, 5 of Wands. ಎಸ್, ನಾನು ನಿಮಗೆ ಹೇಳಿದೆ ಅಲ್ವಾ, ಹೀಗೋಗಿ ಕಾನ್ಫ್ಲಿಕ್ಟ್, ಜಗಳ ಮಾಡೋದು, ಕಾಂಪಿಟೇಷನ್ ಮಾಡೋದು, ಇನ್ನೊಬ್ಬರನ್ನ ಕೆಳಗೆ ಇಳಿಸಿ ನಾನು ಮುಂದೆ ಹೋಗಬೇಕು ಅನ್ನೋದು ಮಾಡೋದು. ಸೊ ಈಗೋಗೆ ಇದೆಲ್ಲ ತುಂಬ ಇಷ್ಟ. ಈ ಈಗೋದಿಂದ ನೀವು ಹೊರಗೆ ಬರಬೇಕು ಅಂತಂದರೆ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಮೆಡಿಟೇಷನ್ ಅಲ್ಲ ಅಂತಂದು ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಸುಮ್ಮನೆ ಆದರೆ ಕೂತ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಸುಮ್ಮನೆ ಆದರೆ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಈ ಈಗೋ ಏನಿದೆ ನೋಡಿ ಇದರಿಂದ ಹೊರಗೆ ಬರ್ತೀರಾ. ಬಿಕಾಸ್ ನಾನು ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಮೆಡಿಟೇಷನ್ ಮಾಡಿ. ಧ್ಯಾನ ಇಸ್ ಗುಡ್, ವೆರಿ ಗುಡ್. ಧ್ಯಾನ ಮಾಡೋದು ತುಂಬ ಒಳ್ಳೆಯದು, ಮೆಡಿಟೇಷನ್ ಮಾಡೋದು. ಸೊ ಎಸ್, ಮೆಡಿಟೇಷನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮ್ಯೂಸಿಕ್, ಲಿರಿಕ್ಸ್ ಇಲ್ಲದಂತಹ ಮ್ಯೂಸಿಕ್ಕನ್ನು ಕೇಳಿ. ಓಕೆ, ನೈಟ್ ಆಫ್ ಸೋರ್ಡ್ಸ್, ಲಗಾಮು, ಕಂಟ್ರೋಲ್. ನಾವೀಗೂ ಕಂಟ್ರೋಲ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ನೀವಿಲ್ಲಿ ನಿಮ್ಮನ್ನು ನೀವು ಎಷ್ಟು ಕಂಟ್ರೋಲ್ ಮಾಡಿದರೂ ಇವನ ಕುದುರೆನೇ ಇವನಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇಟ್ ಮೀನ್ಸ್ ದ್ಯಾಟ್ ಇದು ನಿಮ್ಮ ಈಗೋ. ನೀವು ನಿಮ್ಮ ಈಗೋನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರ, ಬಟ್ ಅದು ಆಗ್ತಾ ಇಲ್ಲ. ಯಾಕೆ? ಬಿಕಾಸ್ ತಲೆಯಲ್ಲಿ ಸಾವಿರಾರು
ಯೋಚನೆಗಳು, ಸಾವಿರಾರು ಚಿಂತೆಗಳು ಓಡಾಡ್ತಾ ಇರುತ್ತೆ. ಸೊ ಆವಾಗ ಹೀಗಾಗುತ್ತೆ ಲೈಫಲ್ಲಿ. ಎಲ್ಲಿ ಕಂಟ್ರೋಲ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಪೇಜ್ ಆಫ್ ವಾನ್ಸ್. ಪೇಜ್ ಯಾವಾಗಲೂ ಗುಡ್ ನ್ಯೂಸ್ ಬಗ್ಗೆ ತಿಳಿಸುತ್ತೆ ಇದು, ಆ್ಯಂಡ್ ಕ್ಯೂರಿಸಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ನಿಮ್ಮ ಈಗೋ ಏನು ಗೊತ್ತಾ, ನೀವು ಒಂದು ಡ್ಯುಯಾಲಿಟಿ ಹೇಳಿದ್ದೆ ನಾನು. ಸೊ ನೀವು ಒಂದು ಶುರು ಮಾಡಬೇಕು ಅನ್ನುವಾಗ ನಿಮ್ಮ ಈಗೋ ಮಧ್ಯದಲ್ಲಿ ಬಂದಾಗ ನಿಮಗೆ ಆ ಕ್ಯೂರಿಸಿಟಿ ಏನಿದೆ ನೋಡಿ ಅದೆಲ್ಲ ಹೊರಟೋಗುತ್ತೆ. ಓಕೆ, ಪೇಜ್ ಆಫ್ ವಾನ್ಸ್ ಮೊದಲ ಹೆಜ್ಜೆ ಇರುವಂಥದ್ದು. ನೀವು ಪ್ರಯತ್ನ ಪಡ್ತೀರಾ, ಎಸ್ ಐ ಹ್ಯಾವ್ ಟು ಚೇಂಜ್, ನಂಗೆ ಚೇಂಜ್ ಆಗಬೇಕು ಅಂತ ಪ್ರಯತ್ನ ಪಡ್ತೀರಾ, ಬಟ್ ಆಗಲ್ಲ. ನಿಮ್ಮ ಈಗೋ ಏನಿದೆ ನೋಡಿ ಅದು ನಿಮ್ಮನ್ನು ಬಿಡಲ್ಲ. ವಾಟ್ ಐ ಸೆಡ್, ದ್ವಂದ್ವತೆ. 2 ಆಫ್ ಸೋರ್ಸ್, ಅಫ್ಕೋರ್ಸ್ ದ್ವಂದ್ವತೆ. ನಮ್ಮಲ್ಲಿ ಯಾವಾಗ ದ್ವಂದ್ವತೆ ಇರುತ್ತೆ ನೋಡಿ ಆವಾಗ ನಮ್ಮ ಈಗೋ ಬರೋಕ್ಕೆ ಶುರು ಆಗುತ್ತೆ. ಸೊ ಇದು ಡ್ಯುಯಾಲಿಟಿ. ನಿಮ್ಮ ಇಂಟ್ಯೂಷನ್, ಇಲ್ಲೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಇಲ್ಲಿ ಕೂಡ ಕಟ್ಟಿದೆ ಅಲ್ವಾ. ಇವಾಗ ಇಲ್ಲಿ ನಾನೊಂದು ಸ್ಟೋರಿ ಹೇಳಕ್ಕೆ ಹೋದರೆ, ಇವಳಲ್ಲಿ 2 ಸೋರ್ಸ್ ಇದೆ. ಓಕೆ, ಇವಳು ಮಾಡಿದರೆ ಈ ಸೋರ್ಸನ್ನು ಕೆಳಗೆ ಹಾಕಿ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದ್ರೆ ಇವಳಿಗೆ ಗೊತ್ತಾಗಬಹುದು ಅಲ್ವಾ. ಇಟ್ ಮೀನ್ಸ್ ದ್ಯಾಟ್ ನಿಮ್ಮ ಈ ಯೋಚನೆಗಳು ನೀವೇ ಮಾಡ್ಕೊಂಡಿರೋದು ನಿಮ್ಮ ಕೈಯಲ್ಲೇ ಇದೆ, ಅದರಲ್ಲಿ ಸೊಲ್ಯೂಷನ್ ಕೂಡ ನಿಮ್ಮ ಕೈಯಲ್ಲಿದೆ. ಇಲ್ಲಿ ಕೂಡ ಅಷ್ಟೇ, ಇದು ನಿಮ್ಮ ಮನಸ್ಸು. ಇಲ್ಲಿ 2ರಲ್ಲೂ ನಿಮ್ಗೆ ಹೇಳ್ತಾ ಇರೋದು ಒಂದೇ, ನಿಮ್ಮ ಇಂಟ್ಯೂಷನ್. ಇಲ್ಲಿ ಮೂನ್ ಇದೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಅರಿವು, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ಓಕೆ, ಎಸ್, ಇವಾಗ ನಾವು ಇದ್ರಲ್ಲಿ ನೋಡೋಣ ಫೈನಲ್ ಕಾರ್ಡ್ ಏನು ಹೇಳುತ್ತೆ ಈಗೋನ ಕಂಟ್ರೋಲ್ ಮಾಡೋದಕ್ಕೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. Okay, cleanse. Energy, bad energy, secret energy. ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ನಿಮ್ಮ ಎನರ್ಜಿ ಏನಿದೆ ನೋಡಿ ಇದನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಪ್ರೊಟೆಕ್ಟ್ ಮಾಡೋದು ಅಂತಂದರೆ ಕ್ಲೆನ್ಸ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಮನೆಗೆ ಧೂಪ ಹಚ್ಚಿ, ನೀವು ಎಲ್ಲಿ ಹೆಚ್ಚು ಸ್ಪೇಸ್ ಎಲ್ಲಿ ತೊಗೊಳ್ತೀರಾ ನೋಡಿ ಅಲ್ಲಿ ಆದಷ್ಟು ಧೂಪ ಹಚ್ಚಿ ಅಗರಬತ್ತಿ ಮಾಡಿ ಆ್ಯಂಡ್ ಅಗರಬತ್ತಿ ಇಡಿ. ಓಕೆ, ನೀವು ಹೆಚ್ಚು ಎಲ್ಲಿ ಯಾವ ಸ್ಪೇಸನ್ನು ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ ಅಲ್ಲಿ. ಆ್ಯಂಡ್ ಲೈಕ್ ಇದು ಎನರ್ಜಿ ಡ್ರೈನ್ ಆಗೋದನ್ನು ತೋರಿಸ್ತಾ ಇದೆ ನನಗೆ. ಲೈಕ್ ಬೇರೆಯವರ ಎನರ್ಜಿನ ನೀವು ಅಬ್ಸರ್ವ್ ಮಾಡಿರೋದು, ಓಕೆ, ಹೀರ್ಕೊಂಡಿರೋದು. ಓಕೆ, ಇಲ್ಲಿ ಏನು ಆಲೋಚನೆಗಳಿದೆ ನೋಡಿ ಅದನ್ನ ಬಿಡಿ. ಓಕೆ, ಆನೆಸ್ಟಿ. ಓಕೆ, ನಿಮ್ಗೆ ನೀವು ಎಷ್ಟು ಆನೆಸ್ಟಿ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಈಗೋ ಆ್ಯಂಡ್ ಇದು ದ್ವಂದ್ವತೆ ಅಲ್ವಾ. ಸೊ ಕೆಲವೊಮ್ಮೆ ನಿಮಗೆ ನಾನು ಪ್ರಾಮಾಣಿಕವಾಗಿ ಇಲ್ಲ, ನಾನು ಇದನ್ನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾವುದೇ ಆಗಿರ್ಬೋದು ನಿಮಗೆ ತಪ್ಪು ಅಂತ ಅನಿಸಿದರೆ ಅದನ್ನಲ್ಲಿ ಸ್ಟಾಪ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ಶೇರ್ ಮಾಡುವ ಅಗತ್ಯ ಇದೆ. ನಾನು ಇಲ್ಲಿ ಹೇಳಿದೆ ನಿಮಗೆ, ಲೈಕ್ ಡೊನೇಟ್ ಮಾಡುವಂಥದ್ದು, ಶೇರ್ ಮಾಡುವಂಥದ್ದು. ಸೊ ನಿಮ್ಮ ಎನರ್ಜಿ ನೀವು ಡೊನೇಟ್ ಮಾಡಿದಾಗ ಇಲ್ಲಾಂದರೆ ಏನಾದರೂ ಶೇರ್ ಮಾಡಿದಾಗ ಖಂಡಿತವಾಗ್ಲೂ ಎಕ್ಸ್ಚೇಂಜ್ ಆಗುತ್ತೆ ನಿಮ್ಮ ಎನರ್ಜಿ. ಓಕೆ,
ಟ್ರಸ್ಟ್ ಯುವರ್ ಸೆಲ್ಫ್. ಓಹೋ, ಇಲ್ಲಿ ಟ್ರಸ್ಟಿಂಗ್ ಪ್ರಾಬ್ಲಮ್, ಅದೇ ಇಲ್ಲಿ ಇಂಟ್ಯೂಷನ್, ಇಲ್ಲಿ ಇಂಟ್ಯೂಷನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಟ್ರಸ್ಟ್ ಯುವರ್ ಸೆಲ್ಫ್. ಮೊದಲು ನೀವು ನಿಮ್ಮನ್ನು ನಂಬಿ. ಓಕೆ, ಮಿಕ್ಕಿದವ್ರದ್ದು ಆಮೇಲೆ ನೋಡೋಣ. ಮೊದಲು ಲೈಫನ್ನು ಎಂಜಾಯ್ ಮಾಡಿ ಫ್ರೆಂಡ್ಸ್, ಲೈಫನ್ನು ಎಂಜಾಯ್ ಮಾಡಿ. ಶನೇಶ್ವರ. ಓಕೆ, ಇಲ್ಲಿ ಪ್ರೇಯರ್ ನಾನು ಇಲ್ಲಿ ಹೇಳಿದೆ ಅಲ್ವಾ, ಆ ಪ್ರೇಯರ್ ಇಂಪಾರ್ಟೆಂಟ್. ಸೊ ನಾನು ಶನೀಶ್ವರಂದೇ ಮಂತ್ರ ಜಪ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಯಾವುದು ಇಷ್ಟ ಇದೆ ನೋಡಿ, ಯಾವ ದೇವರು ನಿಮ್ಗೆ ಇಷ್ಟ ಇದ್ದರೆ ಅವರ ಜಪ ಪಠನೆಗಳನ್ನು ಮಾಡಿ. ಓಕೆ, ಸೇ ನೋ. ಇದು ನೋಡಿ, ಸೇ ನೋ. ನಿಮ್ಮ ಈಗೋ ಏನಾದರೂ ಹೇಳ್ತಾ ಇದ್ದರೆ, ಲೈಕ್ ನೀವೊಂದು ವಿಷಯನ ಶುರು ಮಾಡಬೇಕು ಅಂತ ಇದ್ದೀರಾ, ಬಟ್ ಒಂದು ಸಲ ನಿಮ್ಮ ಮನಸ್ಸಿಗೆ ಆಗುತ್ತೆ ನೋ ಅಂತ ಆಗುತ್ತೆ. ನೋ ಯಾಕಾಗುತ್ತೆ ಅನ್ನೋದನ್ನು ಬುಡದಿಂದ ಕಿತ್ತು ತೆಗೀರಿ. ಅದನ್ನ ಬುಡದಿಂದ ಹೋಗಿ, ಬುಡದಿಂದ ನೋಡಿ ಯಾಕಿದು ಬೇಡ ಅಂತ ಹೇಳ್ತಾ ಇದೆ ಈಗೋ ಅನ್ನೋದನ್ನು, ನಿಮ್ಮ ಈಗೋನ ಕರೆಕ್ಟಾಗಿ ನೀವು ಒಂದು ಸಲ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗುತ್ತೆ. ನಿಮ್ಮ ಈಗೋ ಏನು ಮಾಡ್ತಾ ಇದೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈಗೋ ನಮ್ಮ ಎನಿಮಿ ಆಗಿರುತ್ತೆ. ಓಕೆ, ಎಸ್, ಈಗೋ ನಮ್ಮ ಎನಿಮಿ ಆಗಿರುತ್ತೆ. ಮೊದಲೇ ಹೇಳಿದೆ, ಶತ್ರು ಆಗುತ್ತೆ. ಬಿಕಾಸ್ ಅದು ನಮ್ಮನ್ನು ಬೆಳೆಯೋದಕ್ಕೆ ಬಿಡಲ್ಲ. ಓಕೆ, ಆಪರ್ಚುನಿಟೀಸನ್ನು ಸಿಗಕ್ಕೆ ಬಿಡೋದಿಲ್ಲ, ಸಕ್ಸಸ್ ಆಗೋದಕ್ಕೆ ಬಿಡೋದಿಲ್ಲ. ಈ ಎನರ್ಜಿ ಯಾವಾಗಲೂ ಹೇಗಿರುತ್ತೆ ಗೊತ್ತಾ, ಈಗೋನ ನಾವು ಹೀಗೋ ನಾವೆಷ್ಟು ಬೇಸರ ಮಾಡ್ಕೊಳ್ತೀವಿ, ನಾವೆಷ್ಟು ಕೋಪದಲ್ಲಿರ್ತೀವಿ, ನಾವೆಷ್ಟು ಲೈಕ್ ಬೇಸರ ಅಂದರೆ ಲೈಕ್ ನಮ್ಮ ಎನರ್ಜಿ ತುಂಬ ಲೋ. ಈಗೋಗೆ ಲೋ ಎನರ್ಜೀಸ್ ತುಂಬ ಇಷ್ಟ. ಸೊ ಅದರಿಂದಲೇ ಅದು ಹುಟ್ಟುಕೊಳ್ಳುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಈಗೋ ಹಾಗೆ ಆದಾಗ ನಮಗೆ ಆಪರ್ಚುನಿಟೀಸ್ ಸಿಗೋದಿಲ್ಲ. ಲೈಕ್ ನಮ್ಮ ಎನರ್ಜಿ ಯಾವಾಗಲೂ ಡ್ರೈನ್ ಆಗಿರುತ್ತೆ. ನಮಗೆ ಹೊಸ ಹೊಸ ಜನರು ಸಿಗೋದಿಲ್ಲ. ಆ್ಯಂಡ್ ನಾವು ಮೊದಲು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ನೋಡಿ, ಅದೇ ಥರದ ಪ್ಯಾಟರ್ನ್ಸ್, ಅದೇ ಥರದ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಈಗೋನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸಿದ್ದೀನಿ. ಈಗೋನ ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ ಒಂದೇ, ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಮೆಡಿಟೇಷನ್. ಓಕೆ, ಮೆಡಿಟೇಷನ್. ಇದರಿಂದ ನೀವು ಇದೆರಡರಿಂದ ಯಾವಾಗ ಹೊರಗೆ ಬರ್ತೀರಾ ನೋಡಿ, ಆವಾಗ ನಿಮಗೆ ಎಲ್ಲ ಥರದ ಸಕ್ಸಸ್ ಆ್ಯಂಡ್ ಆಪರ್ಚುನಿಟೀಸ್ ಎಲ್ಲನೂ ಸಿಗುತ್ತೆ. ಓಕೆ, ಇದಿಷ್ಟು ಈಗೋ ಕಂಟ್ರೋಲ್ ಬಗ್ಗೆ ಮಾಡಿದ್ದೀನಿ. ಈಗೋ ನಿಮ್ಮನ್ನು ಯಾವ ಥರ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಇವತ್ತಿನ ರೀಡಿಂಗ್. ಸೊ ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ರೀಡಿಂಗ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.